ನಾವು ಮಾಡುವ ಆಯ್ಕೆಗಳು ನಿಜವಾಗಿಯೂ ನಮ್ದೇನಾ ಅಥವಾ ಎಲ್ಲವೂ ಮೊದಲೇ ಬರದ ಹಾಗೆ ನಡೀತಿದ್ಯಾ? ಬನ್ನಿ, ಇವತ್ತು ಪೂರ್ಣಗೊಳ್ಳದ ಸ್ವತಂತ್ರ ಇಚ್ಛೆ ಅನ್ನೋ ಈ ಒಂದು ಗಹನವಾದ ವಿಷಯದ ಬಗ್ಗೆ ಮಾತಾಡೋಣ. ಸರಿ, ಹಾಗಾದ್ರೆ ಈ ಒಂದು ಮೂಲಭೂತ ಪ್ರಶ್ನೆಯಿಂದ ಶುರು ಮಾಡೋಣ. ದೇವರಿಗೆ ಮುಂದೆ ಏನಾಗುತ್ತೆ ಅಂತ ಪ್ರತಿಯೊಂದು ವಿಷಯನೂ ಗೊತ್ತಿದ್ರೆ ನಮ್ಮ ಸ್ವತಂತ್ರ ಇಚ್ಛೆ ಅನ್ನೋದು ಕೇವಲ ಒಂದು ಭ್ರಮೆನಾ? ನಾವು ಮಾಡುವ ಆಯ್ಕೆಗಳಿಗೆ ನಿಜವಾಗಿಯೂ ಅರ್ಥ ಇದೆಯಾ, ಅಥವಾ ನಾವೆಲ್ಲ ಒಂದು ಪೂರ್ವ ನಿರ್ಧಾರಿತ ಕಥೆಯಲ್ಲಿ ಬರುವ ಪಾತ್ರಗಳ? ಈ ಚರ್ಚೆ ಮೂಲ ಆಧಾರವೇ ಇಲ್ಲಿದೆ ನೋಡಿ. ಇದು ಒಂದು ದೊಡ್ಡ ಗೊಂದಲವನ್ನೇ ಸೃಷ್ಟಿ ಮಾಡುತ್ತೆ. ಅದೇನಪ್ಪಾ ಅಂದ್ರೆ, ಈ ಜಗತ್ತು ಸೃಷ್ಟಿಯಾಗೋದಕ್ಕಿಂತ ಮುಂಚೆನೆ ಯಾರು ಪಾಪದ ದಾರಿಗೆ ಹೋಗ್ತಾರೆ ಅಂತ ದೇವರಿಗೆ ಗೊತ್ತಿತ್ತು. ಅಷ್ಟೇ ಅಲ್ಲ, ಅದಕ್ಕೆ ಪರಿಹಾರವಾಗಿ ಶಿಲುಬೆಯನ್ನ ಕೂಡ ಯೋಚಿಸಿದ್ರು. ಇದೇ ನೋಡಿ, ದೇವರ ಜ್ಞಾನಕ್ಕೂ ಮನುಷ್ಯನ ಆಯ್ಕೆಗೂ ನಡುವೆ ಇರುವ ದೊಡ್ಡ ಸಂಘರ್ಷ. ಹಾಗಾದ್ರೆ ಬನ್ನಿ, ಈ ವಿರೋಧಾಭಾಸದ ಒಳಗೆ ಇನ್ನಷ್ಟು ಆಳವಾಗಿ ಇಳಿದು ನೋಡೋಣ. ದೇವರ ಸರ್ವಶಕ್ತಿ ಯೋಜನೆ ಒಂದು ಕಡೆ, ಮತ್ತೊಂದು ಜೀವಿಯ ಸ್ವಂತ ಆಯ್ಕೆ ಇನ್ನೊಂದು ಕಡೆ. ಇವೆಂಡರ ನಡುವಿನ ತಿಕ್ಕಾಟ. ಈ ಎರಡು ವಿಷಯಗಳು ಒಂದಕ್ಕೊಂದು ಪೂರ್ತಿ ವಿರುದ್ಧವಾಗಿ ಕಾಣಿಸ್ತವೆ ಅಲ್ವಾ? ಯೋಚನೆ ಮಾಡಿ, ಒಂದು ಕಡೆ ದೇವರ ಸರ್ವಜ್ಞತೆ, ಅಂದ್ರೆ ಮುಂದೇನಾಗತ್ತೆ ಅಂತ ಅವರಿಗೆಲ್ಲ ಗೊತ್ತಿದೆ. ಇನ್ನೊಂದು ಕಡೆ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ನಿರ್ಧಾರ ತಗೊಳ್ಳೋ ಸ್ವಾತಂತ್ರ್ಯ ಇದೆ ಅಂತ ಹೇಳ್ತೀವಿ. ಹಾಗಾದ್ರೆ ಇವೆರಡೂ ಒಂದೇ ಸಮಯದಲ್ಲಿ ಸತ್ಯವಾಗಿರೋಕೆ ಹೇಗೆ ಸಾಧ್ಯ? ಈ ವಿಷಯದ ಮೂಲಕ್ಕೆ ಹೋದ್ರೆ ಇದರ ಉತ್ತರ ಸಿಗೋದು ಜವಾಬ್ದಾರಿಯಲ್ಲಿ. ದೇವರಿಗೆ ಮುಂದನಾಗುತ್ತೆ ಅಂತ ಗೊತ್ತಿದ್ರೂ ಕೂಡ ಪಾಪದ ಸಂಪೂರ್ಣ ಹೊಣೆ ಆಯಾ ವ್ಯಕ್ತಿದ್ದೇ ಆಗಿರುತ್ತೆ. ಯಾಕಂದ್ರೆ ದೇವರು ಯಾರನ್ನೋ ಪಾಪ ಮಾಡುವಂತ ಒತ್ತಾಯಿಸಲ್ಲ. ಆ ಆಯ್ಕೆ ಯಾವಾಗ್ಲೂ ಆ ಜೀವಿ ಕೈಯಲ್ಲೇ ಇರುತ್ತೆ. ಸರಿ, ಈ ಕಲ್ಪನೆ ಸ್ವಲ್ಪ ಗೊಂದಲ ಅನ್ಸ್ಬೋದು. ಇದನ್ನ ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಬೈಬಲಲ್ಲಿ ಬರೋ ಜೂಡಸ್ನ ಉದಾಹರಣೆಯನ್ನ ನೋಡೋಣ. ಆಗ ಇದು ನಿಜ ಜೀವನದಲ್ಲಿ ಹೇಗೆ ಕೆಲಸ ಮಾಡತ್ತೆ ಅಂತ ಗೊತ್ತಾಗುತ್ತೆ. ಈ ಜೂಡಸ್ನ ಘಟನೆ ಈ ಸಂಕೀರ್ಣತೆಯನ್ನ ತುಂಬಾ ಚೆನ್ನಾಗಿ ವಿವರಿಸುತ್ತೆ. ನೋಡಿ, ದೇವರು ಜೀಸಸ್ಗೆ ದ್ರೋಹ ಮಾಡು ಅಂತ ಜೂಡಸ್ನನ್ನ ಫೋರ್ಸ್ ಮಾಡ್ಲಿಲ್ಲ. ಜೂಡಸ್ ತನ್ನ ಸ್ವಂತ ಕಾರಣಗಳಿಂದ ಆ ಪಾಪದ ಕೆಲಸ ಮಾಡಲು ನಿರ್ಧಾರ ಮಾಡ್ದ. ಆದ್ರೆ ದೇವರು ಜೂಡಸ್ ಮಾಡಿದ ಆ ಕೆಟ್ಟ ಆಯ್ಕೆಯನ್ನೇ ತಮ್ಮ ದೈವಿಕ ಯೋಜನೆಯನ್ನ ಪೂರ್ತಿ ಮಾಡೋಕೆ ಬಳಸ್ಕೊಂಡ್ರು. ಆದ್ರೂ ಕೊನೆಗೆ ಆ ಅಪರಾಧಕ್ಕೆ ಜೂಡಸ್ನೇ ಸಂಪೂರ್ಣ ಜವಾಬ್ದಾರನಾಗ್ತಾನೆ. ಹಾಗಾದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾದ ಮುಖ್ಯವಾದ ವಿಷಯ ಏನಂದ್ರೆ, ದೇವರ ಯೋಜನೆಗೆ ಒಂದು ಕೆಟ್ಟ ಕೆಲಸ ಬಳಕೆಯಾಯಿತು ಅನ್ನೋ ಕಾರಣಕ್ಕೆ ಆ ಕೆಟ್ಟ ಕೆಲಸ ಸರಿ ಅಂತ ಆಗಲ್ಲ. ಪಾಪ ಯಾವತ್ತಿದ್ರೂ ಪಾಪನೇ, ಆ್ಯಂಡ್ ಅದನ್ನ ಮಾಡ್ದವರೇ ಅದಕ್ಕೆ ಹೊಣೆ ಹೊರಬೇಕು. ಇದೆಲ್ಲ ಕೇಳಿದ್ಮೇಲೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಎಲ್ಲವನ್ನೂ ನಿಯಂತ್ರಿಸೋ ಶಕ್ತಿ ಇರೋ ದೇವರು ಪಾಪ ಮತ್ತು ಕಷ್ಟಕ್ಕೆ ಕಾರಣವಾಗೋ ಆಯ್ಕೆಗಳನ್ನ ಯಾಕೆ ಮಾಡಕ್ಕೆ ಬಿಡ್ತಾರೆ ಅಲ್ವಾ? ಬನ್ನಿ, ಇದರ ಹಿಂದಿರೋ ಕಾರಣ ಏನು ಅಂತ ನೋಡೋಣ. ಈ ವಿಷಯದ ಮೂಲದ ಪ್ರಕಾರ ದೇವರು ಪಾಪಕ್ಕೆ ಅವಕಾಶ ಕೊಡೋದರ ಹಿಂದೆ ಹಲವು ಕಾರಣಗಳಿವೆ. ಮೊದಲನೇದಾಗಿ, ಪಾಪದ ಮೂಲಕ ದೇವರ ಪ್ರೀತಿ ಮತ್ತು ನ್ಯಾಯ ಎರಡೂ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇದು ದೇವರ ಆಜ್ಞೆಗಳು ಎಷ್ಟು ಮುಖ್ಯ ಅಂತ ನಮಗೆ ಕಲಿಸುತ್ತೆ. ಅಷ್ಟೇ ಅಲ್ಲ, ಸಂಕಷ್ಟದಲ್ಲಿರುವವರನ್ನು ರಕ್ಷಿಸುವುದು ಮತ್ತು ಈ ಸೃಷ್ಟಿಯನ್ನು ಸಂಪೂರ್ಣಗೊಳಿಸುವುದು ಇದೆಲ್ಲ ದೇವರ ದೊಡ್ಡ ಯೋಜನೆಯ ಒಂದು ಭಾಗವಾಗಿದೆ. ಸೊ ಈ ಇಡೀ ವಿರೋಧಾಭಾಸದ ಸಾರಾಂಶ ಇಲ್ಲಿದೆ. ಒಂದೇ ಸಮಯದಲ್ಲಿ ಎರಡು ಸತ್ಯಗಳು ಅಸ್ತಿತ್ವದಲ್ಲಿದೆ. ಒಂದು ದೇವರ ಸಾರ್ವಭೌಮ ಯೋಜನೆ, ಮತ್ತೊಂದು ಮನುಷ್ಯನ ಜವಾಬ್ದಾರಿ. ದೇವರು ಪ್ರತಿಯೊಂದು ಜೀವಿಯ ಆಯ್ಕೆಗಳನ್ನ ತಮ್ಮ ದೊಡ್ಡ ಯೋಜನೆಗೆ ಬಳಸ್ಕೊಳ್ತಾರೆ. ಆದ್ರೆ ಆ ಆಯ್ಕೆಗಳಿಗೆ ಆ ಜೀವಿಗಳೇ ಪೂರ್ತಿ ಜವಾಬ್ದಾರರಾಗಿರ್ತಾರೆ. ಹಾಗಾದ್ರೆ ಈ ಇಡೀ ಗೊಂದಲಕ್ಕೆ ಅಂತಿಮ ಪರಿಹಾರ ಏನು? ಉತ್ತರ ಒಂದೇ: ಶಿಲುಬೆ. ಇಲ್ಲಿಗೆ ಬರುತ್ತೆ ನಮ್ಮ ಇವತ್ತಿನ ಶೀರ್ಷಿಕೆ, ಪೂರ್ಣಗೊಳ್ಳದ ಸ್ವತಂತ್ರ ಇಚ್ಛೆ ಅನ್ನೋ ಕಲ್ಪನೆ. ಇದರ ಅರ್ಥ ಏನು ಅಂದ್ರೆ, ನಮಗೆ ಸಿಕ್ಕಿರೋ ಸ್ವತಂತ್ರ ಇಚ್ಛೆ ಅನ್ನೋ ಉಡುಗೊರೆ ಅದು ಅಪೂರ್ಣ. ಅದು ತನ್ನಷ್ಟಕ್ಕೆ ಪರಿಪೂರ್ಣ ಆಗೋಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಒಂದು ದೈವಿಕ ಸಹಾಯ ಬೇಕೇ ಬೇಕು. ಆ ಸಹಾಯ ಇಲ್ಲದಿದ್ರೆ ಅದು ಪಾಪದ ಕಡೆಗೆ ಹೋಗೋದು ಖಚಿತ. ಹಾಗಾದ್ರೆ ಆ ದೈವಿಕ ಸಹಾಯ ಯಾವುದು? ಅದನ್ನೇ ಕೃಪೆ ಅಂತ ಕರೆಯೋದು. ದೇವರನ್ನೂ ಬೇರೆಯವರನ್ನೂ ನಿಜವಾಗಿಯೂ ಪ್ರೀತಿಸೋಕೆ ಬೇಕಾದ ದೈವಿಕ ಶಕ್ತಿ ಇದು. ಮುಖ್ಯವಾಗಿ ಈ ಶಕ್ತಿ ನಮ್ಮೊಳಗಿಂದ ಬರೋದಲ್ಲ, ಬದಲಾಗಿ ಇದು ದೇವರಿಂದ ನಮಗೆ ಸಿಗುವಂಥದ್ದು. ಹಾಗಾದ್ರೆ ನಮ್ಮ ಸ್ವತಂತ್ರ ಇಚ್ಛೆ ಪೂರ್ಣಗೊಳ್ಳೋದು ಹೇಗೆ? ಬನ್ನಿ, ಆ ಹಂತಗಳನ್ನ ನೋಡೋಣ. ಮೊದಲು ನಮ್ಗೆ ಸ್ವತಂತ್ರ ಇಚ್ಛೆ ಉಡುಗೊರೆಯಾಗಿ ಸಿಗುತ್ತೆ. ಆಮೇಲೆ ನಮ್ಮ ಸ್ವಂತ ಶಕ್ತಿಯಿಂದ ನಾವು ಪರಿಪೂರ್ಣರಾಗೋಕ್ಕೆ ಸಾಧ್ಯವಿಲ್ಲ ಅನ್ನೋ ಅರಿವು ನಮಗಾಗುತ್ತೆ. ಆಗ ನಾವು ಶಿಲುಬೆಯಲ್ಲಿರೋ ದೇವರ ಪ್ರೀತಿಯನ್ನ ಕಾಣ್ತೀವಿ. ಮತ್ತು ಕೊನೆಗೆ ಆ ಪ್ರೀತಿ ಮತ್ತು ಕೃಪೆಯನ್ನ ಸ್ವಇಚ್ಛೆಯಿಂದ ಸ್ವೀಕರಿಸಿದಾಗ ನಮ್ಮ ಸ್ವತಂತ್ರ ಇಚ್ಛೆ ದೇವರೊಂದಿಗೆ ಒಂದಾಗಿ ಪರಿಪೂರ್ಣಗೊಳ್ಳುತ್ತೆ. ಅಂದ್ರೆ ಈ ಇಡೀ ಪಯಣದ ಕೇಂದ್ರಬಿಂದುವೆ ಶಿಲುಬೆ. ಆದರೆ ಎಲ್ಲರೂ ಈ ಕೃಪೆಯನ್ನ ಒಪ್ಪಿಕೊಳ್ತಾರಾ? ಖಂಡಿತ ಇಲ್ಲ. ಈ ಕೃಪೆಯನ್ನೇ ತಿರಸ್ಕರಿಸಿದವರ ಒಂದು ದೊಡ್ಡ ಉದಾಹರಣೆ ಇದೆ.
ಅದೇ ಸೈತಾನನ ಪತನದ ಕಥೆ ಅಂದ್ರೆ ಹಿಲೆಲ್ನ ಕಥೆ. ಹೆಲೆಲ್ ಹೇಗೆ ಪತನವಾದ ಅನ್ನೋದನ್ನ ನೋಡಿದ್ರೆ ಅವನ ಆಯ್ಕೆಗಳು ಸ್ಪಷ್ಟವಾಗಿ ಕಾಣಿಸ್ತವೆ. ಅವನಿಗೆ ದೇವರ ಕೃಪೆಯಿಂದ ಜ್ಞಾನ, ಸೌಂದರ್ಯ ಹೀಗೆ ಅದ್ಭುತವಾದ ವರಗಳು ಸಿಕ್ಕಿದ್ವು. ಆದರೆ ಅವನಿಗೊಂದು ದೊಡ್ಡ ತಪ್ಪು ತಿಳುವಳಿಕೆ ಆಯಿತು. ಇದೆಲ್ಲ ದೇವರಿಂದ ಬಂದ ಕೃಪೆ ಅಲ್ಲ, ಇದು ತನ್ನದೇ ಸ್ವಂತ ಅರ್ಹತೆ ಅಂತ ಅನ್ಕೊಂಡ. ಅದೇ ಅಹಂಕಾರದಲ್ಲಿ ದೇವರನ್ನೇ ಧಿಕ್ಕರಿಸೋಕೆ ತೀರ್ಮಾನಿಸ್ದ. ಹೀಗೆ ತನ್ನದೇ ಸ್ವತಂತ್ರ ಆಯ್ಕೆಯಿಂದ ಅವನು ಸೈತಾನನಾದ. ಈ ಮಾತು ತುಂಬಾ ಮುಖ್ಯ. ಇದು ಆಯ್ಕೆಯ ಅಂತಿಮ ಸ್ವರೂಪವನ್ನೇ ತೋರಿಸುತ್ತೆ. ಅಂದ್ರೆ ಶಿಲುಬೆಯ ಪ್ರೀತಿ ಎಷ್ಟೇ ಸ್ಪಷ್ಟವಾಗಿ ಕಂಡ್ರೂ ಆ ಕೃಪೆಯನ್ನ ತಿರಸ್ಕರಿಸಬೇಕು ಅಂತ ನಿರ್ಧಾರ ಮಾಡಿದ ಜೀವ ಅದನ್ನ ತಿರಸ್ಕರಿಸುತ್ತೆ. ಇಲ್ಲಿನ ಮೂಲದ ಪ್ರಕಾರ ಈ ಅಂತಿಮ ಆಯ್ಕೆ ಅನ್ನೋದು ಸಂದರ್ಭಕ್ಕೆ ತಕ್ಕಂತೆ ಬದಲಾಗೋದಲ್ಲ, ಬದಲಿಗೆ ಅದು ಆ ಜೀವಿಯ ಸ್ವಭಾವದ ಒಂದು ಭಾಗ. ಬೆಂಕಿಯ ಕೆರೆಗೆ ಹೋಗೋ ಆತ್ಮವನ್ನ ಯಾವುದೇ ಕಾಲದಲ್ಲಿ ಯಾವೇ ಪರಿಸ್ಥಿತಿಯಲ್ಲಿಟ್ರೂ ಅದು ಅದೇ ಆಯ್ಕೆಯನ್ನೇ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಯಾಕಂದ್ರೆ ಆ ಆಯ್ಕೆಯನ್ನ ದೇವರು ಮೊದಲೇ ತಿಳಿದಿರ್ತಾರೆ ಅಂತ. ಹಾಗಾದ್ರೆ ಕೊನೆಗೆ ಉಳಿಯೋದು ಎರಡೇ ದಾರಿಗಳು. ಒಂದು, ಶಿಲುಬೆ ಮತ್ತು ದೇವರ ಕೃಪೆಯನ್ನ ಒಪ್ಪುಕೊಂಡು ಸ್ವತಂತ್ರ ಇಚ್ಛೆಯನ್ನ ಪರಿಪೂರ್ಣಗೊಳಿಸೋದು. ಇಲ್ಲದಿದ್ರೆ ಆ ಕೃಪೆಯನ್ನ ತಿರಸ್ಕರಿಸಿ ದೇವರ ವಿರುದ್ಧವಾಗಿಯೇ ಉಳಿಯೋದು. ಆಯ್ಕೆ ಇಷ್ಟೇ. ಇದೆಲ್ಲ ಚರ್ಚೆಯ ಕೊನೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಹಾಗೇ ಉಳ್ಕೊಳ್ಳುತ್ತೆ. ಒಂದು ಜೀವಿಯ ಅಂತಿಮ ಆಯ್ಕೆ ದೇವರಿಗೆ ಮೊದಲೇ ಗೊತ್ತಿದೆ ಮತ್ತೆ ಅದು ಬದಲಾಗೋದೇ ಇಲ್ಲ ಎಂದಾದ್ರೆ ಆ ಆಯ್ಕೆ ಅನ್ನೋದಕ್ಕೆ ನಿಜವಾದ ಅರ್ಥವಾದ್ರೂ ಏನು? ಇದು ಬಹುಶಃ ಈ ವಿಷಯದ ಅತಿ ದೊಡ್ಡ ರಹಸ್ಯ.